ಯಾಕೆ ಹೇಳ್ಕೊಳ್ತಿದ್ರೆ ನಾನೇ ಬರ್ತಾ ಇದ್ದೇನಲ್ಲ. ನೋಡಿ, ನಾವು ನೌಕರರು, ನೀವು ಸಾಹುಕಾರರು, ಮೇಲಾಗಿ ಈ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ತಮ್ಮ ಅನುಮತಿ ಇಲ್ಲದೆ ಬಂದೆ. ಏನಾದರೂ ತೊಂದರೆ? ಹಾಗೇನಿಲ್ಲ. ಕಾಫಿ ಗೀತೆ ಏನಾದರೂ? ಪರವಾಗಿಲ್ಲ, ಥ್ಯಾಂಕ್ ಯು. ಅಂದ ಹಾಗೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದನಗಳತನ ಜೋರಾಗಿ ನಡೀತಾ ಇದೆ ಅಂತೆ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಳ್ಳರನ್ನ ಹಿಡಿಯೋದಕ್ಕೆ ವ್ಯವಸ್ಥಿತ ಬಲೆ ಹಣಿತಾ ಇದ್ದೀವಿ. ಹಾಗಾಗಿ ನಿಮ್ಮಿಂದ ಏನಾದರೂ ಮಾಹಿತಿ ಸಿಗ್ಬಹುದು ಅಂತ ಇಲ್ಲಿಗೆ ಬಂದೆ. ನಿಮ್ಗೆ ಯಾರ ಮೇಲೆ ಅನುಮಾನ ಇದ್ರೆ ಹೇಳಿ. ಹಾಗೆ ಯಾರ ಮೇಲೆ ಅನುಮಾನ ಇದೆ ಅಂತ ನಾವೇನು ಹೇಳಕ್ಕಾಗಲ್ಲ. ಮೇಲಾಗಿ ನಿಮ್ಮ ಸ್ಟೇಷನ್ನಲ್ಲಿ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ. ಸರಿ, ನೀವು ರಾಜಕೀಯದವರು, ಗೊತ್ತಿದ್ರು ಹೇಳಿ ಹಾಳುತನ ಮಾಡ್ಕೊಳ್ಳಲ್ಲ. ಅದರಲ್ಲೂ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆಯಲ್ಲ. ಇರ್ಲಿ, ಕಳ್ಳರನ್ನ ಹೇಗೆ ಹಿಡಿಬೇಕು, ಹಿಡಿದ ಮೇಲೆ ಅವರನ್ನ ಹೇಗೆ ಬಾಯಿ ಬಿಡಿಸ್ಬೇಕು, ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಮ್ಮೂರಿನ ಹಿತದೃಷ್ಟಿಯಿಂದ ನನಗೆ ಗೊತ್ತಿದ್ದು ನಾ ಹೇಳದೇ ಇರ್ತೀನ. ಅದೇ ಹಾಗೆ ಅನುಮಾನ ಪಟ್ಟು ಯಾರ ಮೇಲೆ ಹೇಳೋಕ್ಕಾಗಲ್ಲ. ಯಾವ ಮೂಲದಿಂದ ಯಾವ ಮೂಲೆಯಲ್ಲಿ ಏನೇನ್ ನಡೆಯುತ್ತೆ ಅಂತ ಮಾಹಿತಿ ಕಲೆ ಹಾಕುವ ಕಲೆ ನಮ್ಗಿದೆ ಮಿಸ್ಟರ್ ಆಚಾರ್ಯ. ನಮ್ ಬಗ್ಗೆ ನಮ್ಗೆ ಗೊತ್ತಿರೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರಿಗೆ ಹೆಚ್ಚು ಗೊತ್ತಿರುತ್ತೆ. ಅದು ಯಾರ ವಿಷಯದಲ್ಲಾದ್ರೂ ಅಷ್ಟೇ. ಅದಕ್ಕೊಂದು ಉದಾಹರಣೆ ಈಗಲೇ ಕೊಡ್ತೀನಿ. ನಿಮ್ ತಮ್ಮ ಅಮಿತಾಚಾರ್ಯ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇರೋದು ನಿಮ್ಗೆ ಗೊತ್ತಾ? ಆ ಹುಡುಗಿಯ ಹೆಸರು ಕಾಂಚನ ಅಂತ. ಅದಾದ್ರೂ ನಿಮ್ಗೆ ಗೊತ್ತಾ? ಅವಳು ಶಾಮಯ್ಯನ ಮಗಳಂತ. ಅದಾದ್ರೂ ನಿಮ್ಗೆ ಗೊತ್ತಾ? ನಮ್ಗೆ ನಿಮ್ ಬಗ್ಗೆನೂ ಗೊತ್ತು, ನಿಮ್ ತಮ್ಮನ ಬಗ್ಗೆನೂ ಗೊತ್ತು, ದನಗಳ ಯಾರು ಅಂತಾನು ಗೊತ್ತು, ಅವನಿಗೆ ಯಾರ ಕುಮ್ಮಕ್ಕಿದೆ ಅಂತಾನು ಗೊತ್ತು. ಹಾ, ನೀವು ತುಂಬಾ ಬಿಜಿ ಪರ್ಸನ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಮತ್ತೆ ಟೈಮ್ ಸಿಕ್ಕಾಗ ಮಾತನಾಡೋಣ. ಹಾ, ನಾನೇನು ಬರ್ತೀನಿ. ಭಿಕಾರಿ ಮಗಳು ನನ್ನ ತಮ್ಮನನ್ನ ಶಿಕಾರಿ ಮಾಡಿಬಿಟ್ಲ. ಸಾಧ್ಯವಿಲ್ಲ, ಯಾರಿಗೂ ಸಾಧ್ಯವಿಲ್ಲ. ಹೌದು ಹೌದು, ಇದಕ್ಕೆಲ್ಲ ಅವನೇ ಸರಿ.